ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಂಪ್ಲಿ ಶಾಖೆ ಸದಾ ಸುದ್ದಿಯಲ್ಲಿರುತ್ತದೆ. ಜನಪರ, ರೈತರ ಪರ, ಮಹಿಳೆಯರ ಪರ ಸದಾ ಶ್ರಮಿಸುವ ಈ ಸಂಸ್ಥೆಯು ಪ್ರಸ್ತುತ ಜೀವಜಲದ ಉಳಿವಿಗಾಗಿ ಮಹತ್ತರವಾದ ಯೋಜನೆಯನ್ನು ರೂಪಿಸಿಕೊಂಡ ಪರಿಣಾಮ ಕಂಪ್ಲಿ ತಾಲೂಕಿನ ಮೆಟ್ರಿ ಗ್ರಾಮದ ಹತ್ತಿರವಿರುವ ಊಟಿ ಕೆರೆ ದತ್ತು ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ರೈತರನ್ನ, ಊರಿನ ಜನರನ್ನ ಒಗ್ಗೂಡಿಸಿ ಹೂಳೆತ್ತುವ ಕಾರ್ಯಕ್ರಮ ಹಾಗೂ ಕೆರೆ ಅಗಲೀಕರಣ ಮಾಡುವ ಮೂಲಕ ಜಲ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ವನ್ಯಜೀವಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಲ್ಲಿ ಯಶಸ್ವಿ ಹೊಂದುತ್ತಿದೆ. ಬೋರ್ಗಳಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿರುವ ಈ ಯೋಜನೆಯಿಂದ ಸುಮಾರು 600 ಎಕರೆಗೆ ನೀರಿನ ಪೂರೈಕೆ ಆಗಬಹುದು ಎಂದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಿಲ್ಲಾ ಡೈರೆಕ್ಟರ್ ರೋಹಿತ್ ಮಾತನಾಡುತ್ತಾ, ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಡೆ ಕೆರೆಗಳ ಅಭಿವೃದ್ಧಿ ಕೈಗೊಂಡಿದ್ದೇವೆ ಎಂದು ತಿಳಿಸಿದರು. ವರದಿ ಸಚ್ಚಿದಾನಂದ ಹಿರೇಮಠ, ಎನ್ಕೆಎಸ್ ಟಿವಿ4 ಕಂಪ್ಲಿ. ನೀರನ್ನುವಂಥದ್ದು ಇವತ್ತು ಕೇವಲ ಒಂದು ಜೀವಜಲ ಅಲ್ಲ, ಜೀವನದ ಆಧಾರ ಅಂತೇಳಿ ನಾವು ತಿಳ್ಕೊಳ್ಬೋದು. ಬಹುಮುಖ್ಯವಾಗಿ ಇವತ್ತು ನೀರು ಅನ್ನುವಂಥದ್ದು ಪ್ರಮುಖ ಕುಡಿಯೋ ನೀರಿಗೆ ಮಾತ್ರ ಅಲ್ಲ, ಎಲ್ಲ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಸಾಮಾಜಿಕ ಪರಿವರ್ತನೆಗೆ ಮುಖ್ಯವಾದಂಥ ಆಧಾರ ಸ್ತಂಭ ನೀರೇ. ಇವತ್ತು ನಮ್ಮ ನೀರು ಮಳೆಗಾಲದಲ್ಲಿ ಬೇಕಾದಷ್ಟು ಎಲ್ಲ ಕಡೆ ಸಿಗ್ತಾ ಇದೆ, ಹರಿತಾ ಇದೆ, ತುಂಬಿ ತುಳುಕ್ತದೆ, ಎಲ್ಲ ಸಿಗುತ್ತೆ. ಆದರೆ ಬೇಸಿಗೆಯಲ್ಲಿ ಕುಡಿಲಿಕ್ಕೂ ತತ್ವರಾಗುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಹಿಂದಿನ ಪೂರ್ವಜರು ಕೆರೆ ಕಟ್ಟುಗಳನ್ನು ಕಟ್ಟಿ ಅದು ಅವರಿಗೂ ಮತ್ತು ಮುಂದಿನ ಪೀಳಿಗೆಗೆ ಒಂದು ಕುಡಿಯುವ ನೀರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಒಂದೆರಡು ಕೆರೆಗಳನ್ನು ನಿರ್ಮಾಣ ಮಾಡಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಸತ್ಯ. ಬಹುಶಃ ಇವತ್ತು ಆ ಕೆರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಆ ಕೆರೆಯಿಂದ ಕೇವಲ ನಾನು ಆಗಲೇ ಹೇಳಿದ ಹಾಗೆ ಎಷ್ಟೋ ಕೃಷಿ ಕಾರ್ಯಗಳು ನಡೀತದೆ. ಅಷ್ಟೇ ಅಲ್ಲದೆ ಈ ಕೃಷಿ ಕಾರ್ಯದಲ್ಲಿ ಕೆರೆ ಇದ್ದರೆ ಅಂತರ್ಜಲ ಮಟ್ಟವನ್ನು ಏರಿಸುವಂಥದ್ದು. ಈ ಮುಖೇನ ಇವತ್ತಿನ ಕೊಳವೆ ಬಾವಿಯ ಮೂಲಕ ರೈತರು ಬೇಸಿಗೆ ಕಾಲದಲ್ಲೂ ಕೂಡ ಕೃಷಿ ಕೆಲಸಗಳನ್ನು ಮಾಡುವುದಾಗಿ ಅಲ್ಲಿ ಕೃಷಿ ಕಾರ್ಮಿಕರಿಗೆ, ಕೃಷಿಕರಿಗೆ, ಮಾರುಕಟ್ಟೆಯಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಒಂದಷ್ಟು ಆದಾಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ಪಾದನಾ ಚಟುವಟಿಕೆ ಜಾಸ್ತಿ ಆಗುತ್ತೆ. ಇದರಿಂದ ದೇಶದ ಆರ್ಥಿಕ ಪ್ರಗತಿ ಖಂಡಿತವಾಗಿ ಆಗುತ್ತೆ. ದೇಶದ ಆರ್ಥಿಕ ಪ್ರಗತಿ ಖಂಡಿತವಾಗಿ ಆದರೆ ಸಾಮಾಜಿಕ ಪರಿವರ್ತನೆ ಅನ್ನುವಂಥದ್ದು ಖಂಡಿತವಾಗಿ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹಿಂದಿನವರು ಮಾಡಿದಂಥ ಕೆರೆ ಅದ್ಭುತವಾದಂಥ ಕಾರ್ಯಕ್ರಮ. ಈ ಕೆರೆಯನ್ನು ಇವತ್ತಿನ ಪರಿಸ್ಥಿತಿ ನೋಡಿದರೆ ಕೆಲವೊಮ್ಮೆ ಬೇಸರ ಆಗುತ್ತೆ. ಎಷ್ಟೋ ಕಡೆಗಳಲ್ಲಿ ಹಿಂದಿನವರು ಒಂದು 2-3 ವರ್ಷ ಮಳೆ ಬರದಿದ್ದರೂ ಕೂಡ ಕೆರೆಯಲ್ಲಿ ಕುಡಿಲಿಕ್ಕೆ ಸಮಸ್ಯೆ ಆಗಬಾರ್ದು ಅಂತೇಳಿ ಇಟ್ಟಂಥ ಕೆರೆ ಹೂಳು ತುಂಬಿ ಅದು ಅಲ್ಲೇ ಒಂದೇ ವರ್ಷದಲ್ಲಿ ನೀರು ಇಲ್ಲದಂಗೆ ಬತ್ತಿ ಹೋಗಿರುವಂಥದ್ದು ನಾವು ನೋಡ್ತೇವೆ. ಅದಲ್ಲದೆ ಮುಖ್ಯವಾಗಿ ಎಷ್ಟೋ ಕೆರೆಗಳು ಈ ಮಾಯ ಆದದ್ದು ಕೂಡ ಬಹುಶಃ ಮನುಷ್ಯನ ಸ್ವಾರ್ಥಕ್ಕೆ ಒಂದು ಉದಾಹರಣೆ ಆಗಿರುವಂಥದ್ದು ಸತ್ಯ. ಈ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥ ದೇಶದ ಪ್ರತಿಷ್ಠಿತ ಸ್ವಯಂ ಸೇವಾ ಸಂಸ್ಥೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಇನ್ನು 1 ವಾರದಲ್ಲಿ ಈ ಕೆಲಸ ಕಾಮಗಾರಿ ಮುಗೀತದೆ. ಆನಂತರ ನೀರು ತುಂಬಿದ ಮೇಲೆ ನಾವು ಬಾಗಿನ ಅರ್ಪಣೆ ಮಾಡುವ ಮೂಲಕ ಕೆರೆ ಅಭಿವೃದ್ಧಿ ಸಮಿತಿಯವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಈ ಊರಿನ ಗ್ರಾಮಸ್ಥರಿಗೆ ಹಸ್ತಾಂತರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಸಂಘದವರು, ಆಮೇಲೆ ನಮ್ಮ ಗುರುಗಳು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಎಲ್ಲ ರೈತಾಪಿ ವರ್ಗದವರು ನಮ್ಮ ಮೆಟ್ರೆ ಗ್ರಾಮದ ವತಿಯಿಂದ ನಾವು ಫಸ್ಟ್ ಅವರಿಗೆ ಕೃತಜ್ಞತೆಗಳನ್ನು ಹೇಳಬೇಕು. ಕಾರಣ ಏನಂದರೆ, ನಮ್ಮೂರಾಗ ಒಂದು ಕೆರೆ ಅಭಿವೃದ್ಧಿ ಪಡಿಸೋಕೆ ಅವರು ಒತ್ತು ಕೊಟ್ಟಾರಂದರೆ ಭಾಳ ನಮಗೆ ಖುಷಿ ತರುವಂಥ ವಿಚಾರ. ನಮ್ಮದು ಸುಮಾರು ಇಲ್ಲಿ 600-700 ಎಕರೆ ಇದು ಡ್ರೈಲ್ಯಾಂಡ್ ಐತೆ. ಅದ್ರಾಗ ಒಂದು 300ವರೆಗೆ ಬೋರ್ವೆಲ್ ಇದ್ದಾವೆ. ನಮಗೆ ಡಿಸೆಂಬರ್-ಜನವರಿಗೆಲ್ಲ ನಮಗೆ ಬೋರ್ವೆಲ್ಲಾಗ ನೀರು ಖಾಲಿ ಆಗಿಬಿಡ್ತಿದ್ವು. ನಾವು ಏನಾದರೂ ತೋಟಗಾರಿಕೆ ಮಾಡಿದರೆ ವರ್ಷ ಪೂರ್ತಿ ನಮಗೆ ನೀರು ಬೇಕು. ಡಿಸೆಂಬರ್-ಜನವರಿಗೆಲ್ಲ ನಮಗೆ ಬೋರ್ವೆಲ್ಲಾಗ ನೀರು ಕಡಿಮೆ ಆಗಿಬಿಡ್ತಿದ್ವು. ಕಾರಣ ಈಗ ನಾವು ಈ ಕೆರೆ ಆಗಿರೋದ್ರಿಂದ ವರ್ಷ ಪೂರ್ತಿ ನಮಗೆ ನಮ್ಮ ಬೋರ್ವೆಲ್ಲಾಗ ನೀರು ಇರ್ತಾವಂತ ಭಾಳ ಖುಷಿ. ಸರ್, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಗಿರೀಶ್ ಅಂತೇಳಿ, ಮೆಟ್ರಿ. ಈ ಧರ್ಮಸ್ಥಳದ ಮಂಜುನಾಥ ಸಂಘದ ಕಡೆಯಿಂದ ಸುಮಾರು ವರ್ಷಗಳಿಂದ ಈ ಕೆರೆ ಇದೆ. ಆದರೂ ಇತ್ತೀಚೆಗೆ ಈ ಮಂಜುನಾಥ ಸಂಘದ ಕಡೆಯಿಂದ ಎಲ್ಲ ಬಂದು ನಮಗೆ ಕೆರೆ ಅಭಿವೃದ್ಧಿ ಮಾಡಿದ್ರಿಂದ ಭಾಳಷ್ಟು ರೈತರು, ಸುಮಾರು ಒಂದು 500-600 ಎಕರೆ ಭೂಮಿ ಇರ್ಬೋದು, ಒಂದು 200-250 ಬೋರ್ವೆಲ್ಗಳು, ಒಂದು 3 ತಿಂಗಳು ಬೇಡ 4 ತಿಂಗಳು ಮಳೆ ಕಮ್ಮಿ ಆದಮೇಲೆ ಬೋರ್ವೆ ನೀರು ಇರ್ತಿದ್ವು. ಆಮೇಲೆ ಯಾವುದೇ ಕಾರಣಕ್ಕೆ ಇರ್ತಿದ್ದಿಲ್ಲ. ಹಾಗಾಗಿ ಕೆರೆ ಊಟದಿಂದ ಸುಮಾರು 1 ವರ್ಷಗಟ್ಟಲೆ ನಮಗೆ ನೀರಿನ ಮೇಲೆ ತೊಂದರೆ ಹಾಕಲ್ಲ.
ಆಮೇಲೆ ರೈತರಿಗೂ ಈ ಹೂಳೆತ್ತಿದ ಮಣ್ಣನ್ನು ಭಾಳಷ್ಟು ಜನ ರೈತರು ಯೂಸ್ ಮಾಡ್ಕೊಂಡಾರ. ಫಲವತ್ತಾದ ಮಣ್ಣನ್ನು ಸುಮಾರು ಒಂದು 100-150 ಎಕರೆ ಮಣ್ಣು ಹಾಕ್ಯಂದಾರ ಈ ಭೂಮಿಯಾಗ. ಈ ಮಣ್ಣು ಹೂಳು ತೆಗೆದನ್ನ ಅದು ಒಂದು 30 ಲ್ಯಾಕ್ ಆಗ್ತದೆ. ಹಂಗೆ ಒಂದು ಯಾವುದೋ ಅಗ್ರಿಕಲ್ಚರ್ನಾಗ ಯಾವ್ದು ಸಕ್ಸಸ್ ಅಲ್ಲ ಸರ್. ಶ್ರಮ ಪಟ್ಟರೆ ಎಲ್ಲೇ ಒಂದು ಬರ್ತದೆ ದುಡ್ಡು. ಅಲ್ಲ ನಿಮಗೆ ಅನುಭವ ಆಯಿತು ಯಾಕೆ ಅದು ಫೇಲ್ಯೂರ್ ಆಯಿತು? ಗೊತ್ತಾ ಸರ್. ಇನ್ನೊಂದು ಸರ್ 1 ತಿಂಗಳು ಕಂಟಿನ್ಯೂ ಮಳೆ ಬಂತು ಸರ್. ಆ ಮಳೆ ಬಂದ ನಾವು ಫೇಲ್ ಆದ್ವಿ. ಬಟ್ ಇದು ಮಾತ್ರ